ಕೊರಟಗೆರೆಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಕಲ್ಲು ಗಣಿಗಾರಿಕೆ. ಕ್ರಷರ್ನಲ್ಲಿ ಘೋರ ದುರಂತ, ಓರ್ವ ಕಾರ್ಮಿಕ ದುರ್ಮರಣ. ಕೊರಟಗೆರೆಯಲ್ಲಿ ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಕಾರ್ಮಿಕರು ಹಾಗೂ ಜನರ ಜೊತೆ ಕ್ರಷರ್ ಮಾಲೀಕರು ಚೆಲ್ಲಾಟ ಆಡ್ತಿದ್ದಾರೆ. ಇತ್ತ ಕೊರಟಗೆರೆ ಭಾಗದಲ್ಲಿ ಗ್ರಾನೈಟ್ ದಂಧೆಕೋರರ ಅಟ್ಟಹಾಸ ಮಿತಿ ಮೀರ್ತಾ ಇದ್ದು, ಈ ನಡುವೆ ಕ್ರಷರ್ನಲ್ಲಿ ಘೋರ ದುರಂತವೊಂದು ನಡೆದು ಹೋಗಿದೆ. ಸೂಕ್ತ ರಕ್ಷಣೆಗಳಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಕಾರ್ಮಿಕರು ಉಸಿರು ನಿಲ್ಲಿಸುತ್ತಿದ್ದಾರೆ. ಈಗ ಅಂಥದ್ದೇ ದುರ್ಘಟನೆ ನಡೆದಿದ್ದು, ಕ್ರಷರ್ನಲ್ಲಿ ಡ್ರಿಲ್ಲಿಂಗ್ ಮಾಡುವ ವೇಳೆ ಬಂಡೆ ಕುಸಿತಗೊಂಡಿದ್ದು, ಓರ್ವ ಕಾರ್ಮಿಕ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಮತ್ತಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಹೌದು, ಅವರೆಲ್ಲ ಕಷ್ಟಪಟ್ಟು ದುಡಿದು ಬದುಕು ಕಟ್ಟಿಕೊಳ್ಳಬೇಕು ಅಂತ ದೂರದ ಊರುಗಳಿಂದ ಬಂದವರು. ಎಂದಿನಂತೆ ಕೆಲಸಕ್ಕೂ ಹೋಗಿದ್ರು. ಆದರೆ ದುರದೃಷ್ಟವಶಾತ್ ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ದುರಂತವೊಂದು ನಡೆದೇ ಹೋಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜೆಟ್ಟಿ ಅಗ್ರಹಾರ ಬಳಿ ಇರೋ ಬಿಜೆಪಿ ಮುಖಂಡ ಚಂದ್ರಶೇಖರ್ ಬಾಬು ಅಲಿಯಾಸ್ ಗ್ಯಾಸ್ ಬಾಬು ಎಂಬುವರಿಗೆ ಸೇರಿದ ರುದ್ರೇಶ್ವರ್ ಎಂಸ್ಯಾಂಡ್ ಕ್ರಷರ್ನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುವ ವೇಳೆ ಬಂಡೆ ಕುಸಿತಗೊಂಡು ದುರಂತ ನಡೆದು ಹೋಗಿದೆ. ರುದ್ರೇಶ್ವರ್ ಎಂಸ್ಯಾಂಡ್ ಕ್ರಷರ್ನಲ್ಲಿ ಮಧ್ಯಪ್ರದೇಶ ಮೂಲದ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಎಂದಿನಂತೆ ಬಂಡೆಯನ್ನ ಒಡೆಯುವಾಗ ಏಕಾಏಕಿ ಬಂಡೆ ಕುಸಿತಗೊಂಡಿದ್ದು, ಬಂಡೆ ಕುಸಿತದ ಜೊತೆಗೆ ಮೇಲಿಂದ ಕಾರ್ಮಿಕರು ಕೂಡ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಓರ್ವ ಕಾರ್ಮಿಕ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ರೆ, ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು, ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಮಧ್ಯಪ್ರದೇಶ ಮೂಲದ ಸುಮಾರು 26 ವರ್ಷದ ಡಾಲ್ಮನ್ ಎಂಬ ಕಾರ್ಮಿಕ ಸ್ಥಳದಲ್ಲಿ ಉಸಿರನ್ನ ನಿಲ್ಲಿಸಿದ್ರೆ, ಅಶೋಕ್ ಹಾಗೂ ಸೌದರ್ ಸಿಂಗ್ ಎಂಬ ಕಾರ್ಮಿಕರ ತಲೆ ಹಾಗೂ ಕಿವಿ ಭಾಗದಲ್ಲಿ ಗಂಭೀರ ಗಾಯಗಳಾಗಿದ್ದು, ಕೊರಟಗೆರೆ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. आप मैं काम कर रहा है दूसरी साइड, ये मुझे मालूम नहीं है. मेरे को बताया कोई, इधर आए देखने के लिए. बोले ये लड़के पूछ रहे थे कैसे क्या हो गया. ड्रिलिंग चला रहे थे. ड्रिलिंग करते समय पत्थर गिर गया. उधर क्या गिरा है, पत्थर गिरा है, मिट्टी गिरा है, देखा नहीं हूँ मैं सर. देखता होता तो बताता अच्छे से. आपको कैसे पता चला? मैं उधर काम कर रहे थे. हमारा सेठ जी बोला चलो इधर है. किधर भी मेरे को लेके इधर आए, नहीं पूछा रास्ते में किधर जा रहे हैं. फिर अपने आप बताया सेठ हमारा कैसे ऐसा हो गया है, पत्थर गिरा है डालवन के ऊपर. क्या काम करना? वो ड्रिलिंग का होल मार पत्थर में, हाँ ब्लास्ट करने का. बस यही इतनी जानकारी है मुझे सर, जानकारी और नहीं है. कितना हाइट से गिर गया होगा? और 40-30-40 होगा, 40-50 आसपास में. उतना हम भी कम फम नहीं है कि उसके पास सेफ्टी कुछ हेलमेट पहने थे. हाँ. हेलमेट पहने थे. कैसे हुआ है नहीं पता मेरे सर. आप नहीं थे? मैं नहीं था, मैं दूसरे साइड में था. ಇದು ರುದ್ರೇಶ್ವರ ಎಂಸ್ಯಾಂಡ್ ಕ್ರಷರ್. ಇದು ಇದು ಒಳಲ್ತೋಳ ಅಂತ, ಯಾವ ತಾಲೂಕು ಬರುತ್ತೆ? ಕೊರಟಗೆರೆ. ಯಾರದು ಓನರ್ ಯಾರು? ಚಂದ್ರಶೇಖರ್ ಬಾಬು ಅಂತ ಅವ್ರ ಮಾಲೀಕರು. ನಾವು ಈಗ ಒಂದು 2 ದಿನ ಆಯ್ತು ಅಲ್ಲಿ ಕೆಲಸ ಮಾಡೋಕ್ಕಿತ್ತು. ನೀವು ರೀಸೆಂಟಾಗಿ ಬಂದಿದ್ದೀರಾ? ಹಾಂ. ಓಕೆ. ಏನಾಗಿದೆ ಸರ್ ಈಗ? ನಮಗೆ ಅದ್ರ ಗೊತ್ತಿಲ್ಲ. ಈಗ ಅಲ್ಲಿ ಕ್ರಷರಲ್ಲಿ ಎಲ್ಲರೂ ಬಂದರು, ಹೋಗಿ ಬರೋಣ ಅಂತ ಬಂದಿದ್ವಿ. ಅವರು ನೈಟ್ ಅಡ್ಮಿಟ್ ಎಲ್ಲ ಮಾಡಿದ್ದಾರೆ. ಅಡ್ಮಿಟ್ ಮಾಡಾದ್ಮೇಲೆ ನಾವು ಬಂದಿರೋದು. ಬಂದು ಅವರು ನಾವು ಬೆಳಗ್ಗೆ ಬರ್ತೀವಪ್ಪ ಅಂತ ಹೇಳಿ ಹೋಗಿದ್ದಾರೆ ಕ್ರಷರ್ದವ್ರು. ನೀವು ಇಲ್ಲಿ ನೋಡ್ಕೊಂಡಿದ್ದೀರಾ ಅವ್ರನ್ನ? ಏನಾಯ್ತಂತೆ? ಅದು ನಮಗೆ ಮಾಹಿತಿ ಇಲ್ಲ ಅಲ್ಲಿದು.
ಅದು ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅಲ್ಲ ಈಗ ಅಲ್ಲಿ ಬ್ಲಾಸ್ಟ್ ಆಯ್ತು ಅಂತ ಸ್ವಲ್ಪ ಜನ ಹೇಳ್ತಾರೆ, ಇನ್ ಕೆಲವರು ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಆಯ್ತು ಅಂತ. ಬ್ಲಾಸ್ಟಿಂಗ್ ಆಗಿಲ್ಲ ಅಂತ, ನಿನ್ನೆ ಬ್ಲಾಸ್ಟಿಂಗ್ ಇದ್ದಿದ್ದಿಲ್ಲ ಅಂತ ಹೇಳಿದ್ರು. ಇನ್ನೇನು ಬ್ಲಾಸ್ಟಿಂಗ್ 2 ದಿನ ಆಯಿತು ಬ್ಲಾಸ್ಟಿಂಗ್ ಇದ್ದಿಲ್ಲ ಅಂತ ಹೇಳಿದ್ರು ಅಷ್ಟೇ. ಇವ್ರು ಎಲ್ಲಿ ಇವರು ಕೆಲಸ ಮಾಡ್ತಿದ್ರು? ಇವರು MP ಅವರು, ಮಧ್ಯಪ್ರದೇಶ. ಯಾವಾಗ ಅಂದ್ರೆ ಇವ್ರು ಬಂದು ಎಷ್ಟು ದಿನ ಆಗಿತ್ತು ಆಲ್ರೆಡಿ ಇಲ್ಲಿ? ಯಾರು ಇವರೆಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಈಗ ಒಂದು 5-6 ದಿನ ಆಯ್ತು ಅಷ್ಟೇ ಇಲ್ಲಿ ಬಂದು. ಈಗ ಏನಾಗಿದೆ, ಎಷ್ಟು ಜನಕ್ಕೆ ಏನಾಗಿದೆ? ಏನಪ್ಪ, ಇಬ್ಬರಿಗೆ ಪೆಟ್ಟು ಬಿದ್ದಿದೆ, ಒಬ್ಬ ಡೆತ್ ಆಗಿದ್ದಾನೆ ಅಂತ ಹೇಳಿ ಅಷ್ಟೇ. ನನಗೆ ಯಾರು ಅದು ನನಗೆ ಅವನಿಗೆ ಹೆಸರು ದಾಲ್ಮಿನ್ ಅಂತ ಇವರೇ ಹೇಳ್ತಾವ್ರೆ. ಸೊ ನನಗಷ್ಟು ನಿಖರವಾಗಿ ಮಾಹಿತಿ ಗೊತ್ತಿಲ್ಲ. ಇನ್ನು ಕ್ರಷರ್ನಲ್ಲಿ ದುರಂತ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ನಂಬರ್ 35ರಲ್ಲಿ ಇರ್ತಕ್ಕಂಥ ರುದ್ರೇಶ್ವರ ಕ್ರಷರ್ ಮತ್ತು ಕ್ವಾರಿ ಪ್ರದೇಶದಲ್ಲಿ ನಿನ್ನೆ ಒಂದು ಅವಘಡ ಸಂಭವಿಸಿ ಒಬ್ಬ ವ್ಯಕ್ತಿ ಮೃತವಾಗಿ ಇಬ್ಬರು ಗಾಯಗೊಂಡಿರ್ತಾರೆ. ಈ ಒಂದು ಕಲ್ಲು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಮೇಲಿಂದ ಮಣ್ಣು ಕುಸಿದು ಅವರು ಮೇಲಿಂದ ಕೆಳಗಡೆ ಬಿದ್ದಿರ್ತಾರೆ. ಸೊ ಅದರಿಂದ ಒಬ್ಬ ವ್ಯಕ್ತಿ ಮೃತವಾಗಿರೋದು ಹಾಗೂ ಇಬ್ಬರು ವ್ಯಕ್ತಿಗಳಿಗೆ ಗಾಯಗಳಾಗಿರೋದು ಕಂಡುಬಂದಿರುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೂಡ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಈ ಸ್ಥಳ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅಂತೇಳಿ ತಿಳಿಸಿರ್ತಾರೆ. ಹಾಗೂ ಈಗಾಗಲೇ FIR ಕೂಡ ಆಗಿರೋದ್ರಿಂದ ಇದ್ರ ಬಗ್ಗೆ ಕಠಿಣವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರು ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ಕೊರಟಗೆರೆ ಭಾಗದಲ್ಲಿ ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಕ್ವಾರೆಗಳಲ್ಲಿ ನಡೆಯುತ್ತಿರೋ ಬ್ಲಾಸ್ಟಿಂಗ್ನಿಂದಾಗಿ ಸುತ್ತಮುತ್ತಲ ಜನರಲ್ಲಿ ಆತಂಕ ಹೆಚ್ಚಾಗಿರೋದು ಒಂದ್ ಕಡೆ ಆದ್ರೆ ಕ್ರಷರ್ನ ಮಾಲೀಕರು ಯಾವುದೇ ಮುನ್ನೆಚ್ಚರಿಕೆ ಕೈಗೊಳ್ಳದೇ ಇರೋದ್ರಿಂದ ಕಾರ್ಮಿಕರ ಜೀವಕ್ಕೆ ಆಪತ್ತು ಎದುರಾಗ್ತಿದೆ. ಇದಲ್ಲದೆ ಕೊರಟಗೆರೆ ಭಾಗದಲ್ಲಿ ಅನಧಿಕೃತವಾಗಿಯೂ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಆರೋಪ ಕೇಳಿ ಬಂದಿದ್ದು ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಧಿಕೃತ ಕ್ರಷರ್ಗಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ಮಾಡಬೇಕಿದೆ. ಅಲ್ಲದೆ ಕಲ್ಲು ಗಣಿಗಾರಿಕೆ ನಡೆಸುವ ವೇಳೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲು ಕ್ರಷರ್ ಮಾಲೀಕರಿಗೆ ಖಡಕ್ ಸೂಚನೆಯನ್ನ ಕೂಡ ನೀಡಬೇಕಿದೆ. ಎನ್ ಮೂರ್ತಿ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.